ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಇಲ್ಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಈ ಕಾಗೆಯ ವಿಚಾರವಾಗಿ ಮಾತನಾಡೋದಾದ್ರೆ, ಕಾಗೆ ಕೂಗಿದ್ರೆ ಅಥವಾ ಕಾಗೆ ಮನೆ ಮುಂದೆ ಬಂದಾಗ ಒಂದು ರೀತಿಯಾಗಿರುವಂಥ ಅಪಶಕುನದ ಸೂಚನೆ ಅಂತ ನಾವು ಅಂದ್ಕೊಳ್ಬಿಡ್ತೀವಿ. ಎಲ್ಲಾದರೂ ಹೊರಗಡೆ ಹೋಗುವಾಗ ಕಾಗೆ ಕೂಗ್ತಾ ಇದೆ ಈ ರೀತಿ. ಆದರೆ ಇವಾಗ ನೀವು ನಿನ್ನೆ ಸಂಚಿಕೆಯಲ್ಲಿ ನಮಗೆ ಈ ಪಿತೃಪಕ್ಷದ ಕುರಿತಾಗಿ ಹೇಳುವಾಗ ಈ ಒಂದು ಸಂದರ್ಭದಲ್ಲಿ ಕಾಗೆಯ ಮಹತ್ವನೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇಡುವಂಥ ನೈವೇದ್ಯವನ್ನು ಕಾಗೆ ಬಂದು ಸ್ವೀಕರಿಸುವಂಥದ್ದು ಇವೆಲ್ಲವೂ ಕೂಡ ಇರುತ್ತೆ. ಸೊ ಈ ಕಾಗೆಯ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ. ನೋಡಿ, ಪ್ರತಿಯೊಂದು ದೇವತೆಗಳಿಗೂ ಅದರದೇ ಆದ ಒಂದು ವಾಹನಗಳು ಇರುತ್ತೆ. ಅದೇ ರೀತಿಯಾಗಿ ಶನೇಶ್ವರನ ವಾಹನ ಕಾಕರಾಜ ಅಂತ ಹೇಳ್ತೀವಿ. ನೀವು ನಿಮ್ಮ ಮನೆಯಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಮನೆ ಹತ್ರ ಓಡಾಡ್ತಿರ್ವಾಗ ಆಗಿರ್ಬೋದು, ಮರಗಳಲ್ಲಿ ಕಾಗೆಗಳು ಮೊಟ್ಟೆಯನ್ನು ಇಟ್ಟಿರ್ತಾರೆ. ಇಟ್ಟಿದ್ದಾಗ ನೀವು ಆ ಮರದ ಕೆಳಗಡೆ ಹೋದರೆ ಅದು ಬಂದು ಕುಕ್ಕುತ್ತೆ. ಅದರ ಚಿಂತೆ ಏನು, ಆ ಮೊಟ್ಟೆಗೇನೋ ನೀವು ತೊಂದರೆ ಮಾಡ್ತಾ ಇದ್ದೀರಾ, ಅದಕ್ಕೆ ಅಲ್ಲಿಗೆ ಬಂದಿದ್ದೀರಾ ಅನ್ನೋದು ಅದರ ಚಿಂತೆ ಆಗುತ್ತೆ. ಅದು ಕುಕ್ಕಿದ ತಕ್ಷಣ ನೀವೆಲ್ಲಿ ಓಡಿ ಬರ್ತೀರಾ ಹೇಳಿ? ದೇವಾಲಯಕ್ಕೆ ಓಡಿ ಬರ್ತೀರಾ. ಬಂದು ಅಯ್ಯೋ ಗುರುಗಳೇ ನಮ್ಗೆ ಹಿಂಗಾಗೋಯ್ತು, ಏನು ಮಾಡೋದು ಅಂತ ಕೇಳ್ತೀರಾ. ಅವಾಗ ಹೇಳ್ತಾರೆ, ಇಲ್ಲಮ್ಮ ಒಂದು ತಲೆಗೆ ಸ್ನಾನ ಮಾಡಿ ನಿಮ್ಮ ಕುಲದೇವ್ರಿಗೆ ಒಂದು ತುಪ್ಪದ ದೀಪ ಹಚ್ಬಿಡಿ, ಏನೇನು ಸರಿ ಹೋಗುತ್ತೆ ಅಂತ ಒಂದು ಸಿಂಪಲ್ ರೆಮಿಡಿ ಹೇಳ್ತಾರೆ. ಅದೇ ಪಿತೃಪಕ್ಷಗಳು ಮಾಡಿದಾಗ, ನೀವು ಪಿತೃ ಕಾರ್ಯಗಳನ್ನು ಮಾಡಿದಾಗ, ನೀವು ಏನೇ ಅಡುಗೆಯನ್ನು ಮಾಡಿರ್ತಾರಲ್ಲ ಅದನ್ನೆಲ್ಲ ಒಂದು ತಟ್ಟೆಯಲ್ಲಿ ಹಾಕಿ ತೊಗೊಂಡೋಗಿ ನಿಮ್ಮ ಮನೆ ಟೆರೆಸ್ ಮೇಲೆ ಇಡ್ತೀರ. ಇಟ್ಟು ಆ ಕಾಕರಾಜ ಎಲ್ಲಿದ್ರೂ ಬರಲಿ ಅಂತ ಕಾಯ್ತಾ ಹಾಕೋತಿರ್ತೀರ. ಅದು ಬಂದು ತಿಂದ ಮೇಲೆ ಎಷ್ಟೋ ಮನೆಗಳಲ್ಲಿ ನಾವು ನೋಡಿದ್ದೀವಿ, ಮಿಕ್ಕಿದವರು ಊಟ ಇಲ್ವಾದಲ್ಲಿ ಅದು ತಿನ್ನೋ ತನಕ ಊಟವೂ ಇಲ್ಲ, ನೀರೂ ಇರಲ್ಲ ಅವ್ರ ಮನೆಯಲ್ಲಿ. ನೋಡಿ, ಅದಕ್ಕೆ ಹೇಳೋದು, ಯಾವ ವ್ಯಕ್ತಿಯಾಗಿರಲಿ, ಯಾವ ವಸ್ತುವಾಗಿರಲಿ, ಜೀವನದಲ್ಲಿ ಕಡೆಗಣಿಸಬಾರ್ದಂತೆ. ಇವನು ನಮಗೆ ಅಪ್ರಯೋಜಕ ಅಂತ ಹೇಳಬಾರ್ದಂತೆ. ಆವಾಗ ನಿಮಗೆ ಪ್ರತಿಯೊಂದು ವಸ್ತುಗಾಗಿರ್ಬೋದು, ಪ್ರತಿಯೊಂದು ಪ್ರಾಣಿಗಾಗಿರ್ಬೋದು, ಪ್ರತಿಯೊಬ್ಬ ಮನುಷ್ಯನಿಗಾಗಿರ್ಬೋದು, ಜೀವನದಲ್ಲಿ ಅವನ ಒಂದು ಉಪಯೋಗ ಯಾವುದಾದರೂ ಒಂದು ಸಮಯ ಬಂದೇ ಬರುತ್ತೆ. ಅದಕ್ಕೆ ಹೇಳ್ತೀವಿ, ಒಂದು ಗರ್ಕೆ ಹುಲ್ಲು ಕೂಡ ಒಂದು ಸಮಯದಲ್ಲಿ ನಿಮ್ಮ ಪ್ರಾಣವನ್ನು ಕಾಪಾಡುತ್ತೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಕಾಕರಾಜ ಬಂದು ನಿಮ್ಮ ಪಿತೃಪಕ್ಷಗಳಲ್ಲಿ ಆ ಪಿತೃಗಳ ಸಮಾನವಾಗಿ ನೋಡ್ತೀವಿ ನಾವು, ಅಲ್ವಾ? ಆ ಪಿತೃ ಸಮಾನವಾಗಿ ನೋಡಿ ಅದು ನೈವೇದ್ಯವನ್ನು ತಿಂದಾಗ ಮಾತ್ರ ಓ ನಮ್ಮ ಪಿತೃಗಳು ಬಂದು ತಿಂದು ಹೋದ್ರು, ಸಮಾಧಾನ ಆಗಿದ್ದಾರೆ, ನಾವು ಮಾಡಿದ ಕಾರ್ಯ ತೃಪ್ತಿ ಆಯಿತು ಅಂತ ನಿಮಗೆ ಗೊತ್ತಾಗೋದು. ಇಲ್ವಾದಲ್ಲಿ ಅಯ್ಯೋ ಇಲ್ಲ, ಕೆಲವ್ರು ಏನು ಮಾಡ್ತಾರೆ, ಗೋಗೆ ಕೊಡ್ತಾರೆ, ಹಸುವಿಗೆ ಕೊಡ್ತಾರೆ, ಹಸುವನ್ನು ಹುಡ್ಕೊಂಡು ಹೋಗ್ತಾರೆ. ಏನು ಮಾಡಿದ್ರೂ ಹಸು ಸಿಕ್ಕಲ್ಲ. ಇವಾಗ ಎಲ್ಲೂ ಬೆಂಗಳೂರಲ್ಲಿ ನೀವು ಹಸುಗಳಿಗೆ ಪಿಂಡ ಪ್ರದಾನಗಳನ್ನು ಕೊಟ್ಟಾಗ ತಿನ್ಸಲ್ಲ, ಯಾಕೆಂದರೆ ಅದರಲ್ಲಿ ಎಳ್ಳು ಅದೆಲ್ಲ ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ಹಸುವಿಗೆ ತೊಂದರೆ ಅಂತ ಕೊಡಲ್ಲ. ಆದರೆ ಹಸುವಿಗೆ ಹುಡುಕೊಂಡು ಹೋಗಿ ಕೊಟ್ಟಾಗ ಅದು ತಿಂದಾಗ ಮಾತ್ರ ಆ ಪಿತೃಗಳ ಪೂರ್ಣವಾದ ಆಶೀರ್ವಾದ ಸಿಕ್ತು ಅಂತ. ಅದೇ ರೀತಿಯಾಗಿ ಈ ಅಡುಗೆಗಳನ್ನು ಕಾಕರಾಜ ತಿಂದಾಗ ಮಾತ್ರ ನಿಮ್ಮ ಪಿತೃ ಕಾರ್ಯವನ್ನು ಮಾಡಿದಾಗ ನಿಮಗೆ, ನಿಮ್ಮ ಕುಟುಂಬಕ್ಕೆ ಯಶಸ್ಸು, ಕಟ್ಟಿಟ್ಟ ಬುತ್ತಿ ಅಂತ ಎಲ್ಲರೂ ಕೂಡ ಆಲೋಚನೆಯನ್ನು ಮಾಡೋದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಪ್ರಾಣಿಗೂ ನೀವು ಬೆಲೆಯನ್ನು ಕೊಡಲೇಬೇಕು. ಆಗ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು, ಇವಾಗ ಮನೆಯಲ್ಲಿ ಮೀನುಗಳನ್ನು ಸಾಕ್ತೀರಾ ನೋಡಿ, ಎಷ್ಟೋ ಜನ ಮೀನನ್ನು ಸಾಕಿದಾಗ ಏನು ಅಂದರೆ ನಿಮ್ಮ ಮನೆಯ ದೃಷ್ಟಿ ದೋಷ ಹೋಗುತ್ತೆ. ಎಷ್ಟೋ ಜನ ಮನೆಯಲ್ಲಿ ನಾಯಿಗಳನ್ನು ಸಾಕ್ತಾರೆ. ನಾಯಿಗಳನ್ನು ಸಾಕಿದಾಗ ಏನು ಗೊತ್ತಾ, ನಿಮ್ಮ ಮನೆಯ ಆರೋಗ್ಯವನ್ನು ಕಾಪಾಡುತ್ತೆ ನಾಯಿ. ಹೇಗೆ ಅಂದರೆ, ನಿಮ್ಮ ಮನೇಲಿ ಯಾರಿಗೂ ಆರೋಗ್ಯ ಸಮಸ್ಯೆ ಆಗ್ತಾ ಇದೆಯಾ, ಆ ನಾಯಿ ಕೊರಗುತ್ತೆ. ಅವಾಗ ಗೊತ್ತಾಗುತ್ತೆ. ಅಂದರೆ ಪ್ರಕೃತಿ ನಮಗೊಂದು ಬ್ಲಿಂಕ್ ಮಾಡುತ್ತೆ. ಪ್ರಕೃತಿ ಮುನ್ಸೂಚನೆ ಯಾವ ರೀತಿ ಕೊಡುತ್ತೆ ಅಂದರೆ ಪ್ರಾಣಿ ಪಕ್ಷಿಗಳಿಂದ ನಮಗೆ ಕೊಡುತ್ತೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ಪಿತೃಪಕ್ಷದಲ್ಲಿ ನಾವು ಕಾಕರಾಜನಿಗೆ ಎಷ್ಟು ಬೆಲೆಯನ್ನು ಕೊಡ್ತೀವಿ, ಅದೇ ರೀತಿ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ನೀವು ಬೆಲೆಯನ್ನು ಕೊಟ್ಟಾಗ ಮಾತ್ರ ಆ ಮನುಷ್ಯನ ಬೆಲೆ ಏನು ಅನ್ನೋದು ನಿಮಗೆ ತಿಳಿಯೋದು. ಖಂಡಿತ ಗುರುಗಳೇ, ಈ ಒಂದು ವಿಡಿಯೋನಲ್ಲಿ ನಮಗೆ ಈ ಕಾಗೆಯ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.